ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ಕೆಲವೊಂದು ಸಮಯ ನಮಗದು ಬೇಕು ಅನಿಸಿರುತ್ತೆ, ಆದರೆ ಎಲ್ಲೋ ಒಂದು ಮನಸ್ಸು ತಡಿತಾ ಇರುತ್ತೆ, ಬೇಡ 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 ಅಂತ. ಅದನ್ನು ಕೂಡ ಸ್ವೀಕರಿಸೋದು ಹೇಗೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ನೀವು ಈ ರೀತಿ ಒಗಟಾಗಿ ಪ್ರಶ್ನೆಗಳನ್ನು ಕೇಳಿದ್ರೆ ನನಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಬಟ್ ನನ್ನ ಗ್ರಹಿಕೆ, ನೀವು ಏನು ಕೇಳ್ತಾ ಇದ್ದೀರಾ, ಕೇಳಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ಖಂಡಿತವಾಗ್ಲೂ ನನಗೆ ತಿಳಿದಿದೆ. ಬಟ್ ನೀವು ಯಾವ ರೀತಿ ಹೇಳಿದ್ದೀರಾ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪ್ರಶ್ನೆಯಲ್ಲಿ ಸ್ವಲ್ಪ ಸ್ಪಷ್ಟತೆ ಇದ್ದರೆ ಬಹಳ ಬಹಳ ಒಳ್ಳೆಯದು. ಆದರೂ ನೀವು ಕೇಳಿರುವಂತಹ ಪ್ರಶ್ನೆಗೆ ಒಂದು ಕತೆ ಮೂಲಕ ನಿಮಗೆ ಉತ್ತರವನ್ನು ನೀಡೋದಕ್ಕೆ ಬಯಸ್ತೀನಿ. ಒಂದ್ಸಲ ಒಬ್ಬ ಬಹಳ ನೈಟ್ ಶಿಫ್ಟ್ ಮಾಡ್ಕೊಂಡು 12:30 1 ಗಂಟೆಗೆ ಬಂದಿರ್ತಾನೆ. ಮನೆಗೆ ಬಂದಾಗ ಹೊಟ್ಟೆ ಹಸ್ಬಿಟ್ಟಿರುತ್ತೆ, ಬಾಯಾರಿಕೆ ಆಗಿರುತ್ತೆ. ಫ್ರಿಡ್ಜ್ ತೆಗಿತಾನೆ, ನೀರು ಕುಡಿತಾನೆ, ಡೈನಿಂಗ್ ಟೇಬಲ್ ಮೇಲೆ ಹೋಗ್ತಾನೆ. ಒಂದು ಹಣ್ಣಿರುತ್ತೆ, ಸೀಪೆಕಾಯಿ, ಅದನ್ನು ಕುಯ್ದರೆ ಒಳಗಡೆ ಹುಳಗಳು ಬಂದ್ಬಿಟ್ಟಿರುತ್ತೆ, ತುಂಬ ಹಣ್ಣಾಗ್ಬಿಟ್ಟಿರುತ್ತೆ, ಪಿತ 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 ಅಂತ ಒದಲಾಡ್ತಾರೆ. ಅವನಿಗೆ ಹೊಟ್ಟೆ ಹಸು, ಬೇರೆ ಎಲ್ಲ ಫ್ರಿಡ್ಜ್ ಹುಡುಕ್ತಾನೆ, ಕಿಚನ್ಗೆ ಹೋಗ್ತಾನೆ, ಎಲ್ಲ ಹುಡುಕ್ತಾನೆ, ಏನೂ ಸಿಗೋದಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಲೈಟ್ ಆಫ್ ಮಾಡಿಬಿಡ್ತಾನೆ, ಆ ಸೀಪೆಕಾಯಿನ ಕಣ್ಣು ಮುಚ್ಕೊಂಡು ತಿಂತಾನೆ. ಇದರ ಅರ್ಥ ಏನು ಅಂದರೆ, ನೀವು ಕೇಳಿರುವಂತಹ ಪ್ರಶ್ನೆ ಇದಕ್ಕೆ ಸೂಟೇಬಲ್ ಆದಂಥ ಉತ್ತರ. ನೀವು ಪ್ರಶ್ನೆಯನ್ನು ಪೂರ್ತಿ ಮಾಡಿಲ್ಲ, ಅರ್ಧಂಬರ್ಧ ಹೇಳಿದ್ದೀರಾ, ಒಗಟಿನ ರೂಪದಲ್ಲಿ ಹೇಳಿದ್ದೀರಾ. ಇದು ಇರಬಹುದು ಅಂತ ನಾನು ಕೂಡ ಗೆಸ್ ಮಾಡಿ ನಿಮಗೆ ಈ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. ಅದರ ಅರ್ಥ ಏನು ಅಂದರೆ, ಈಗ ಬೆಳಕಲ್ಲಿ ತಿಂದರೆ ಅದರಲ್ಲೆಲ್ಲ ಹುಳಗಳಿದ್ದಾವೆ, ಇವನಿಗೆ ತಿನ್ನೋದಕ್ಕೊಂಥರ ಅಸಹ್ಯ ಆಗುತ್ತೆ. ಅದಕ್ಕೆ ಲೈಟ್ ಆಫ್ ಮಾಡ್ಬಿಟ್ಟ. ಈಗ ಕಣ್ಣು ಮುಚ್ಚಿದ್ರು ಕೂಡ ಅದರಲ್ಲಿ ಹುಳ ಇರೋದು ಗೊತ್ತಿಲ್ಲ, ಅವನಿಗೆ ಹುಳ ಇದೆ ಅಂತ. ಆದರೆ ಲೈಟ್ ಹಾಕ್ಕೊಂಡು ತಿನ್ನೋದು ಬಹಳ ಕಷ್ಟ. ಅದಕ್ಕೆ ಲೈಟ್ ಆಫ್ ಮಾಡಿಬಿಟ್ಟು ಕಣ್ಣು ಮುಚ್ಕೊಂಡು ತಿಂತಾವನು. ಯಾಕೆ ಹಿಂಗೆ ಮಾಡ್ತಾನೆ ಅಂದರೆ, ಅವನ ಪರಿಸ್ಥಿತಿ ಹದಗೆಟ್ಟಿದೆ. ಈಗ 1 ಗಂಟೆ ಆಯಿತು, ಯಾವ ಹೋಟ್ಲಲ್ಲೂ ಸಿಗಲ್ಲ. ಈಗ ಸಿಗುತ್ತೆ ಬಿಡಿ, ಒಂದು ಝೊಮ್ಯಾಟೊ ಬುಕ್ ಮಾಡಿದ್ರೆ ತಂದು ಕೊಡ್ತಾರೆ. ಆದರೆ ಇದೊಂದು 15-20 ವರ್ಷದ ಹಿಂದಿನ ಕತೆ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಎಲ್ಲೋ ಹುಡ್ಕೊಂಡು ಹೋದ್ರೆ ಹೋಟ್ಲು ಕೂಡ ಸಿಗುತ್ತೆ. ಬಟ್ ಅವನಿಗೆ ಸೋಮಾರಿ, ಅವನಿಗೆ ಆಗೋದಿಲ್ಲ. ಫುಲ್ಲು ದೇಹ ಎಲ್ಲ ಮರಗಟ್ಟು ಬಿಟ್ಟಿದೆ. ಅಂದರೆ ರೆಸ್ಟ್ ಬೇಕೀಗ. ಅವನು ಹೊರಗಡೆ ಹೋಗೋದಕ್ಕೆ ಮೂಡಿಲ್ಲ, ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಆದ್ದರಿಂದ ಆ ಸೀಪೆಕಾಯಿನ ಆ ರೀತಿ ಮಾಡೋದು. ಎಷ್ಟೋ ಸಲ ಪರಿಸ್ಥಿತಿಗಳು ಹದಗೆಟ್ಟಾಗ ನಾವೇನು ಮಾಡೋದಕ್ಕಿಲ್ಲ. ಕೆಲವ್ರಿಗೆ ನೋಡಿ ನಾನೇ ಎಷ್ಟೋ ಸಲ ಕಣ್ಣಾರೆ ನೋಡಿದ್ದೀನಿ. ಊಟ ಮಾಡ್ತಾ ಇರ್ತಾರೆ, ಏನೋ ಅದರಲ್ಲಿ ಒಂದು ಸಣ್ಣದು ಒಂದು ಹುಳ ಸಿಕ್ಬಿಡ್ತು, ದೊಡ್ಡ ಜಗಳ ಮನೇಲಾಗಲಿ. ಹೋಟ್ಲಲ್ಲಂತೂ ಆ ದುಡ್ಡು ವಸೂಲಿ ಮಾಡೋವ್ರಿಗೂ ಬಿಡಲ್ಲ, 1ಕ್ಕೆ 10ರಷ್ಟು ವಸೂಲಿ ಮಾಡ್ತಾರೆ. ಮನೇಲೇನಾದರೂ ಇದ್ರೆ ತಟ್ಟೆನ ತಳ್ಳೇ ಬಿಡ್ತಾರೆ. ನಿನಗೇನು ಜ್ಞಾನ ಬೇಡವಾ, ಆ ಹುಳ ಬಿದ್ದೈತೆ ಅದನ್ನು ಹಾಕಿದೀಯ ಹಾಗೆ ಹೀಗೆ ಅಂತ. ಬಟ್ ಈ ರೀತಿ ಮಾಡಿದವರು, ನಾನು ಕೂಡ ಯಾಕೆ ಅವರು ಆ ರೀತಿ ಮಾಡಿದ್ರು ಅಂತಂದರೆ, ಅವರು ಈಗ ಅವ್ರಿಗೆ ಮೀಸೆ ಮೇಲೆತ್ತಿದೆ, ಅಂದರೆ ಕೊಂಬು ಬಂದಿದೆ, ಅದಕ್ಕೋಸ್ಕರ ಅವ್ರ ರೀತಿ ಮಾಡ್ತಾ ಇದ್ದಾರೆ. ಅದೇ ತಗೊಂಡೋಗಿ ಕಾಡಲ್ಲಿ 3 ದಿವಸ ಊಟ ಇಲ್ಲದೇನೆ ಅಳಸೋಗಿರೋ ಊಟ ಕೊಟ್ಟರು ಕಣ್ಣಿಗೆ ಹೊತ್ಕೊಂಡು ತಿಂತಾರೆ. ಯಾಕೆಂದರೆ 3 ದಿವಸದಿಂದ ಊಟ ಇಲ್ಲ. ಇಲ್ಲಿ ದಿನನಿತ್ಯ ಊಟ ಸಿಗುತ್ತೆ, ಅದಕ್ಕೋಸ್ಕರ. ನಾನು ಅಷ್ಟೇ, ಏನಾದರೂ ಹುಳ ಇದ್ದಿದ್ರೆ ಪಕ್ಕಕ್ಕೆ ತೆಗೆದಿಟ್ಬಿಟ್ಟು, ಅನ್ನಪೂರ್ಣೇಶ್ವರಿ ಅಕಸ್ಮಾತ್ ತಿಂದರೂ ಕೂಡ ನನಗೆ ಗೊತ್ತಿಲ್ಲದೇನೆ ಕ್ಷಮಿಸ್ಬಿಡಮ್ಮ ಅಂತ ಅಂದ್ಬಿಟ್ಟು ಅದನ್ನು ತಿಂತಾ ಹೋಗ್ತೀನಿ. ಆ ಊಟನ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಇದು ಪ್ರತಿಯೊಬ್ಬರಿಗೂ ನಡೆಯುತ್ತೆ. ಏನೋ ಒಂದು ಹುಳ ಬಿದ್ದಿರುತ್ತೆ. ಅವರೆಕಾಯಲ್ಲಿ ಎಷ್ಟು ಹುಳ ಇದೆ, ಆ ಹೂಕೋಸಲ್ಲಿ ಎಷ್ಟು ಹುಳಗಳಿದೆ, ಇದೆಲ್ಲ ಯಾರಿಗೆ ನೀವೇನು ಬೂದ್ ಗ್ಲಾಸ್ ಹಾಕೊಂಡು ನೋಡಕ್ಕೆ ಹೋಗ್ತೀರಾ? ಆ ಎಲೆಕೋಸು, ಹೂಕೋಸು, ಇದರಲ್ಲಿ ಎಲ್ಲ ತರಕಾರಿಗಳಲ್ಲೂ ಸಾಕಷ್ಟು ಲಿಕ್ವಿಡ್ ಇರೋವಂಥದ್ದು, ಪೇಸ್ಟ್ ಆಗಿರೋವಂಥದ್ದು. ಇದರೊಳಗಡೆ ಎಲ್ಲ ಜೀವಿಗಳು ಓಡಾಡ್ತಾನೆ ಇರ್ತವೆ ಸದಾ. ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಬಹಳ ಸೂಕ್ಷ್ಮವಾಗಿರುತ್ತೆ ಅಷ್ಟೆ. ನಾವು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಪ್ರತಿಯೊಂದು ಜೀವಿಗಳನ್ನು ತಿಂದೇ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ವಿ. ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು, ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅದನ್ನು ತಿಂತಾ ಇದ್ದೀರಿ. ದೊಡ್ಡದನ್ನು ಮಾತ್ರ ನಾವು ಜೀವಿಗಳು ಅಂತ ಕನ್ಸಿಡರ್ ಮಾಡ್ತೀರಿ. ಚಿಕ್ಕದು ಕೂಡ ಜೀವಿಗಳೇ. ಅದೇ ರೀತಿ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ ಕರೀತಾರೆ. ದೊಡ್ಡವರು ಹೇಳ್ತಾರೆ, ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ. ಅಡಕೆ ಕದ್ಬಿಟ್ಟವನೇ, ಅವನ್ನೆಲ್ಲ ಅವಮಾನ ಮಾಡ್ಬಿಟ್ರಿ. ಈಗ ಅವನು ಆನೆ ಕೊಡ್ತೀನಿ, ಆ ಅವಮಾನ ಎಲ್ಲ ವಾಪಸ್ ತಗೊಳ್ಳಿ, ಆಗಲ್ಲ. ಖಂಡಿತವಾಗ್ಲೂ ಹೋಗಿರೋ ಮಾನ ಬರಲ್ಲ, ನೀನು ಆನೆ ಕೊಟ್ಟರು ಬರಲ್ಲ. ಕೆಲವೊಂದು ಸನ್ನಿವೇಶಗಳನ್ನು ನಾವು ನಮ್ಮ ಪರಿಸ್ಥಿತಿ ಮನಸ್ಥಿತಿಗೆ ಅನುಗುಣವಾಗಿ ಅದನ್ನು ಉಪಯೋಗಿಸಲೇಬೇಕಾಗ್ತದೆ. ಯಾರು ಈ ರೀತಿ ಲೈಟ್ ಆಫ್ ಮಾಡಿಬಿಟ್ಟು ಅದನ್ನು ತಿಂತಾರೋ ತಾತ್ಕಾಲಿಕವಾಗಿ ಒಂದು ಪರಿಹಾರ ಸಿಗುತ್ತೆ, ಅಂದರೆ ಹೊಟ್ಟೆ ತುಂಬುತ್ತೆ. ಅದೇ ರೀತಿ ಕೆಲವೊಂದು ಘಟನೆಗಳನ್ನು ಕೂಡ ನಾವು ಸಹಿಸ್ಕೊಳ್ಬೇಕಾಗುತ್ತೆ.
ಹೆಂಡತಿ ಏನೋ ಅಂದ್ಬಿಟ್ಲು, ಅದನ್ನು ಮನ್ನಿಸ್ಬಿಡಿ, ಅಂದರೆ ಹೊಟ್ಟೆಗೆ ಹಾಕ್ಕೊಂಡು ಮನ್ನಿಸ್ಬಿಡಿ. ಗಂಡ ಏನೋ ಅಂದ, ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಮನ್ನಿಸ್ಬಿಡಿ. ಅದನ್ನು ಜಾಸ್ತಿ ಲೈಟ್ ಆನ್ ಮಾಡಿ ಇದೆಲ್ಲ ಹುಳ ಇದೆ, ಹಿಂಗಿದೆ ಅಂತ ಏನಾರು ಮಾಡೋಕ್ಕೆ ಲೈಟ್ ಆಫ್ ಮಾಡಿ ತಿನ್ಬಿಡಿ. ಅಷ್ಟು ತಿನ್ಬಿಡಿ ಅಂದರೆ ಅವ್ರು ಮಾಡಿರೋ ತಪ್ಪನ್ನು ಕ್ಷಮಿಸ್ಬಿಡಿ. ಅದನ್ನು ಜಾಸ್ತಿ ಎಳೆದು ರಬ್ಬರ್ ಬ್ಯಾಂಡ್ ಥರ ಮೆಗಾ ಸೀರಿಯಲ್ ಮಾಡಿ ಅದನ್ನು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಗೆ ಹೋಗೋವರೆಗೂ ಮಾಡಿ, ನ್ಯಾಯ ತೀರ್ಮಾನ ಆಗೋವರೆಗೂ ಮಾಡಿ, ಅದೆಲ್ಲ ಅವಶ್ಯಕತೆ ಇಲ್ಲ. ಈ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತಾರೆ, ಆ ರೀತಿ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡಂತಹ ಕೆಲವೊಂದು ಎಷ್ಟೋ ಘಟನೆಗಳಿರ್ತವೆ. ಸುಮ್ಮನೆ ಹಿಂಗಂದ್ರೆ ಬಂದ್ಬಿಡ್ತದೆ, ಬಟ್ ಅದಕ್ಕೆ ಕೊಡ್ಲಿ ತಗೊಂಡ್ಬಿಟ್ಟವ್ರೆ. ಮತ್ತೆ ಕೆಲವರು ಕೊಡ್ಲಿ ಇಲ್ಲ, ದೊಡ್ಡ ಕತ್ತಿನೇ ತಂದ್ಬಿಟ್ಟವ್ರು ಅದನ್ನ ಹೋಗೋದಕ್ಕೆ. ಅವಾಗೇನಾಗುತ್ತೆ, ನಿಮಗೆ ಕತ್ತಿ ತಂದಾಗ ನೀವು ಕೊಡ್ಲಿ ತಂದ್ರೆ ಬೆರಳು ಹೋಗ್ತದೆ, ಕತ್ತಿ ತಂದ್ರೆ ಕೈಯೇ ಹೋಗ್ಬಿಡ್ತದೆ. ಇನ್ನೂ ದೊಡ್ಡದಾಗಿ ನಾನು ಬಾಂಬ್ ಗೀಮ್ ತರ್ತೀನಿ ಅಂದ್ರೆ ಮನುಷ್ಯನೇ ಹೋಗ್ಬಿಡ್ತಾನೆ. ಆದ್ರಿಂದ ಯಾವುದೇ ವಿಚಾರಗಳನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನಿಮಗೆ ರಿಪೋರ್ಟ್ ಸಿಗುತ್ತೆ, ಬಟ್ ಬಾಡಿಲಿರೋ ಯಾವುದೇ ಪಾರ್ಟ್ಗಳು ಸಿಗೋದಿಲ್ಲ, ಅಂದರೆ ನಿಮಗೆ ಆ ವ್ಯಕ್ತಿ ಸಿಗೋದೇ ಇಲ್ಲ. ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಜಸ್ಟ್ ನೋಡಿ, ಕ್ಷಮಿಸೋಕ್ಕಾದ್ರೆ ಕ್ಷಮಿಸ್ಬಿಡಿ, ಇಲ್ಲ ಜಗಳ ಮಾಡಿ ನನ್ನ ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳಿ. ಇಬ್ಬರು ಡಿವೋರ್ಸ್ ಆಗೋವರೆಗೂ ಜಗಳ ಮಾಡಿ, ಅಥವಾ ಈ ಸಮಸ್ಯೆನ ನಾನು ಬಾಯಿ ಬಿಟ್ಟು ಪರಿಹಾರ ಮಾಡ್ಕೊಳ್ತೀನಿ ಅನ್ನೋ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ಖಂಡಿತವಾಗ್ಲೂ ಬಾಯಿ ಬಿಟ್ಟು ಆ ಸಮಸ್ಯೆಗೆ ಪರಿಹಾರವನ್ನು ಕೂಡ ಮಾಡ್ಕೊಳ್ಬಹುದು. ನಿಮಗೆ ಗೊತ್ತಿಲ್ಲ ಅಂದರೆ ನೇರವಾಗಿ ಬಂದು ನನ್ನನ್ನು ಕೇಳಿ, ನಾನು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯ ಹಾದಿಯನ್ನು ಕೂಡ, ಕೆಲವೊಂದು ಸೂತ್ರಗಳ, ಜೀವನ ಸೂತ್ರಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಅನಾರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಸೂಕ್ಷ್ಮವಾಗಿರಲಿ, ಸ್ಥೂಲವಾಗಿರಲಿ, ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ, ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ. ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಹಂಚಿ. ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ. ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ 7 ಗಂಟೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.